ಇದಕ್ಕಿಂತ ಮುಂಚೆ ನಾವು ಜೂಟ್ ಬ್ಯಾಗ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಇವತ್ತಿನ ದಿವಸ ನಾವು BOPP ಪ್ಯಾಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. BOPP ಪ್ಯಾಕಿಂಗಲ್ಲಿ ನಾವು ಯಾವುದೇ ಡಿಸಿಷನ್ ತಗೊಳ್ಳುವಾಗ ಕನಿಷ್ಠ 3 ರಿಂದ 4 ರೀತಿಯ ಡಿಸಿಷನ್ ಮಾಡಬೇಕಾಗಿರುತ್ತೆ. BOPP ರೇಟಲ್ಲಿ ತುಂಬ ಜಾಸ್ತಿ ಆಗಿರೋದ್ರಿಂದ ಲೋ ವ್ಯಾಲ್ಯೂ ಪ್ರಾಡಕ್ಟ್ಗೆ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಲ್ಲ. ಅಕ್ಕಿಯ ಉದಾಹರಣೆ ತಗೊಂಡು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವರ್ಣ ಅಕ್ಕಿ, ನುಚ್ಚು, IR64 ಇಂಥ ಅಕ್ಕಿಗಳಿಗೆ ಈ BOPP ಬ್ಯಾಗ್ಸ್ ಲೋ ವ್ಯಾಲ್ಯೂ ಪ್ರಾಡಕ್ಟ್ ಆಗಿರೋದ್ರಿಂದ BOPP ಬ್ಯಾಗ್ಸ್ ಅನ್ನು ಯೂಸ್ ಮಾಡಲ್ಲ. ಸೋನಾ ಮಸೂರಿ, RNR, HMT, ಗೋವಿಂದ ಭೋಗ್, ಬಾಸ್ಮತಿ ಅಕ್ಕಿಗಳಲ್ಲಿ BOPP ಬ್ಯಾಗನ್ನು ತುಂಬ ಜಾಸ್ತಿಯಾಗಿ ಪ್ರಿಫರ್ ಮಾಡಲಾಗುತ್ತೆ. ಯಾಕಂದರೆ ಉದಾಹರಣೆಗೆ ನೀವು ಮಾರ್ಕೆಟಲ್ಲಿ ಬುಲೆಟ್ ರೈಸ್ ನೋಡಿರಬಹುದು ಅಥವಾ ಬಾಸ್ಮತಿ ಪ್ಯಾಕೇಜಿಂಗನ್ನು ನೀವು ನೋಡಿರ್ಬೋದು. ಅಲ್ಲಿ BOPP ಅನ್ನು ಬೆಳೆಸ್ತಾರೆ. ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಉದಾಹರಣೆಗೆ ವೆಸ್ಟ್ ಆಫ್ರಿಕನ್ ಕಂಟ್ರಿಗೆ ಬ್ರೋಕನ್ ರೈಸ್, ಸ್ವರ್ಣ, IR64 ಹೋಗೋದ್ರಿಂದ ಅಲ್ಲಿ ನಾರ್ಮಲ್ PP ಬ್ಯಾಗನ್ನು ಜಾಸ್ತಿ ಬಳಸ್ತಾರೆ. ಮಿಡಲ್ ಈಸ್ಟ್ ಕಂಟ್ರಿ, ದುಬೈ, UAE, ಒಮಾನ್, ಮಸ್ಕತ್, US, ಯುರೋಪ್, ಸಿಂಗಪೂರ್ ಇಂಥ ದೇಶಗಳಲ್ಲಿ ಪ್ರೀಮಿಯಂ ಅಕ್ಕಿ ಹೋಗೋದ್ರಿಂದ ನಾವು BOPP ಬ್ಯಾಗ್ಗಳನ್ನು ಜಾಸ್ತಿ ಬಳಸುತ್ತೇವೆ. ಏನು ಪ್ರೈಸ್ ರೇಂಜಲ್ಲಿ ಬರುತ್ತೆ BOPP ಬ್ಯಾಗ್? BOPP ಬ್ಯಾಗ್ ಕನಿಷ್ಠ ₹25 ಪ್ರತಿ ಬ್ಯಾಗಿಂದ ₹30 ಪ್ರತಿ ಬ್ಯಾಗ್ನು ಇದರ ಕಾಸ್ಟ್ ಆಗಿರುತ್ತೆ. ಯಾಕಂದರೆ ಮಲ್ಟಿ ಕಲರ್ ಡಿಸೈನ್ ಇರುತ್ತೆ. ಇದರಲ್ಲಿ ತುಂಬ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಏನು ಹೇಳ್ತೀವಿ ನಾವು ಬೇರೆ ಬ್ಯಾಗ್ ಥರ ಅಲ್ಲ. ಮಿನಿಮಮ್ 10,000 ಬ್ಯಾಗ್ಸ್ ಮಿನಿಮಮ್ ಆರ್ಡರ್ ಕ್ವಾಂಟಿಟಿಯಿಂದ ಶುರು ಮಾಡ್ತಾರೆ. ಕೆಲವು ಕಡೆ ಡಿಸೈನ್ಸ್ ತುಂಬ ಇದ್ದಲ್ಲಿ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಲ್ಲಿ 30,000 ರಿಂದ 40,000 ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇರುವಂತಹ ಸಂದರ್ಭವೂ ನಾವು ನೋಡಿದ್ದೀವಿ. ನಿಮ್ಮ ಪ್ಯಾಕೇಜಿಂಗ್ 5 kg ಪ್ಯಾಕೇಜಿಂಗ್ ಅಥವಾ 10 kg ಪ್ಯಾಕೇಜಿಂಗ್ ಇರುವಾಗ ಅದರ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆಗಿರುತ್ತೆ. ಈ ಪಾಯಿಂಟ್ಸ್ಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಒಂದು ಡಿಸಿಷನ್ಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಪ್ರಾಡಕ್ಟ್ ಲೋ ವ್ಯಾಲ್ಯೂ ಪ್ರಾಡಕ್ಟ್, ಹೈ ವ್ಯಾಲ್ಯೂ ಪ್ರಾಡಕ್ಟ್. ಅಕ್ಕಿಯ ಒಂದು ಉದಾಹರಣೆಯಲ್ಲಿ ಬಾಸ್ಮತಿ ಅಕ್ಕಿಯಲ್ಲಿ ತುಂಬ ಬಳಸುತ್ತಾರೆ. ಯಾವ ಮಾರ್ಕೆಟಿಗೆ ಹೋಗುವಂಥ ಪ್ರಾಡಕ್ಟ್ಸ್, ಆಫ್ರಿಕನ್ ಮಾರ್ಕೆಟ್, ಸಿಂಗಪೂರ್, ಏಷ್ಯನ್ ಮಾರ್ಕೆಟ್, ಮಿಡಲ್ ಈಸ್ಟ್ ಕಂಟ್ರಿ, US, ಯುರೋಪ್. ಪ್ರೈಸ್ ರೇಂಜ್ ಬಗ್ಗೆ ನಾವು ಮಾತಾಡಿದ್ವಿ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಗ್ಗೆ ನಾವು ಮಾತಾಡಿದ್ವಿ. ಇದೇ ರೀತಿ ಇನ್ನೂ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಬಗ್ಗೆ, ಬ್ಯಾಗ್ಸ್ ಬಗ್ಗೆ, ಅಕ್ಕಿ ಬಗ್ಗೆ ನಾವು ತೊಗೊಂಡು ಬರ್ತಾ ಇದ್ದೀವಿ. ಕೀಪ್ ವಾಚಿಂಗ್ ಮೈ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ BOPP ಬ್ಯಾಗ್ಸ್ ಬಗ್ಗೆ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ನಾನು ಬಯಸುತ್ತಿದ್ದೇನೆ. ತುಂಬ ಬೇಗನೆ ನಾನು ನಾನ್ ಓವನ್ ಬ್ಯಾಗ್ಸ್ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ ನಮ್ಮ ಚಾನಲಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ತೊಗೊಂಡು ಬೇಗ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.